ಇರಾನ್ನ ಮೇಲೆ 29ನೇ ದಿನವೂ ಭೀಕರ ಅಟ್ಯಾಕ್ ನಡೀತಾ ಇದೆ. ಶಾಂತಿ ಮಂತ್ರ ಜಪಿಸ್ತಾ ಇದ್ದ ಅಮೆರಿಕ ಇಸ್ರೇಲ್ ಮತ್ತೆ ದಾಳಿಯನ್ನ ಮುಂದುವರಿಸ್ತಾ ಇದೆ. ಜಂಟಿ ದಾಳಿಗೆ ಇರಾನ್ನ 5 ನಾಗರಿಕರು ಬಲಿಯಾಗಿದ್ದಾರೆ. ಇದು 29ನೇ ದಿನ ಯುದ್ಧ ಮುಂದುವರಿತಾ ಇದೆ. ಒಂದ್ ಕಡೆ ಕದನ ವಿರಾಮ ಅಂತಲೇ ಮತ್ತೆ ದಾಳಿಗಳು ನಡೀತಾ ಇದೆ. ಜಂಟಿ ದಾಳಿಗೆ ಇರಾನ್ನ 5 ನಾಗರಿಕರು ಬಲಿಯಾಗಿದ್ದಾರೆ. ಇರಾನ್ ಜಮ್ಜನ್ನಲ್ಲಿ 5 ಸಾವಾಗಿದ್ದು 7 ಮಂದಿ ಗಾಯಗೊಂಡಿದ್ದಾರೆ. ಇರಾನ್ನ ಅಪಾರ್ಟ್ಮೆಂಟ್ ಮೇಲೆ ಭೀಕರ ದಾಳಿಯಾಗಿರೋದು ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಯಾವ ರೀತಿಯ ಪರಿಸ್ಥಿತಿ ಇದೆ? ದೊಡ್ಡ ಕಟ್ಟಡಗೆಲ್ಲವೂ ಕೂಡ ನೆಲಸಮ ಆಗಿರೋದು ಛಿದ್ರವಾಗಿ ಕಾಣಿಸ್ತಾ ಇದೆ. ದೊಡ್ಡ ನಗರಗಳೇ ಧ್ವಂಸವಾಗಿರುವಂತಹ ದೃಶ್ಯಗಳು. ಇರಾನ್ ವಿರುದ್ಧ ದೊಡ್ಡ ದಾಳಿಗೆ ಸಜ್ಜಾಯ್ತಾ ಅಮೆರಿಕ. 10 ದಿನ ಕದನ ವಿರಾಮ ಅಂತ ಹೇಳಿ ಟ್ರಂಪ್ ಹೇಳಿದ್ರು. ಆದ್ರೀಗ ಮತ್ತೆ ಬೆದರಿಕೆ ಹಾಕ್ತಾ ಇದ್ದಾರೆ. ಭಯೋತ್ಪಾದನೆ ಮುಕ್ತ ಮಧ್ಯಪ್ರಾಚ್ಯ ಉದಯ ಸನ್ನಿಹಿತ. ಇರಾನ್ನ ಭಯೋತ್ಪಾದನೆ ನಾಶಕ್ಕೆ ಇಂದು ರಾತ್ರಿ ಉತ್ತರ. 47 ವರ್ಷಗಳಿಂದ ಇರಾನ್ ಬೆದರಿಕೆ ಹಾಕ್ತಾ ಬರ್ತಾ ಇದೆ. ಇನ್ನು ಮುಂದೆ ಇರಾನ್ ಬೆದರಿಕೆ ಹಾಕೋದಕ್ಕೆ ಆಗೋದಿಲ್ಲ. ವಿಶ್ವದ ಅತ್ಯಂತ ಶಕ್ತಿಶಾಲಿ ಮಿಲಿಟರಿಯನ್ನ ನಾವು ಹೊಂದಿದ್ದೀವಿ ಅಂತ ಹೇಳಿ ಅಮೆರಿಕ ಮತ್ತೆ ಹೇಳಿದೆ. ಹರ್ಮೂಜ್ ಜಲಸಂಧಿಗೆ ಹೊಸ ಹೆಸರಿಟ್ಟಿದ್ದಾರೆ ಟ್ರಂಪ್. ಹರ್ಮೂಜ್ ಅಲ್ಲ, ಟ್ರಂಪ್ ಜಲಸಂಧಿ ಅಂತ ಹೇಳಿ ಟ್ರಂಪೇ ಹೇಳ್ಕೊಂಡಿದ್ದಾರೆ. ಟ್ರಂಪ್ ಜಲಸಂಧಿಯನ್ನ ಇರಾನ್ ತೆರಿಬೇಕು. ಕ್ಷಮಿಸಿ, ನಾನು ಹೇಳ್ತಾ ಇರೋದು ಹರ್ಮೂಜ್ ಜಲಸಂಧಿ ಬಗ್ಗೆ. ಅವರು ಹರ್ಮೂಜ್ ತೆರಿಬೇಕು ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ.